KMF ನಂದಿನಿ ಕನ್ನಡದ ಮತ್ತು ಕನ್ನಡಿಗರ ಅಸ್ಮಿತೆ. ಎಲ್ಲ ನಾಡಿನ ರೈತರ ಜೀವನಾಡಿಯಾಗಿ KMF ನಂದಿನಿ ಬಳಗ ಕೆಲಸ ಮಾಡ್ತಾ ಇದೆ. ಸೊ ನಮ್ಮಲ್ಲಿ ಸುಮಾರು 16 ಜಿಲ್ಲಾ ಹಾಲು ಒಕ್ಕೂಟಗಳಿದ್ದಾವೆ. 16 ಜಿಲ್ಲಾ ಒಕ್ಕೂಟಗಳು ಸುಮಾರು 16,282 ಮಿಲ್ಕ್ ಸೊಸೈಟೀಸ್, ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳೇನಿದೆ ಈ ಗ್ರಾಮ ಮಟ್ಟದಲ್ಲಿ, ಆ ಪ್ರಾಥಮಿಕ ಸಹಕಾರ ಸಂಘಗಳು 2ನೇ ಹಂತ ಜಿಲ್ಲಾ ಹಾಲು ಒಕ್ಕೂಟ, 3ನೇ ಹಂತ ಅಪೆಕ್ಸ್ ಬಾಡಿ KMF. ಸೊ ನಮ್ಮ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಪ್ರತಿದಿನ ನಾವು ಸುಮಾರು 9.6 ಲಕ್ಷ ಹಾಲು ಉತ್ಪಾದಕ ರೈತರಿಂದ ನಾವು ಹಾಲನ್ನು ಸಂಗ್ರಹ ಮಾಡ್ತಾಯಿದ್ದೇವೆ. ಈಗ ಕಳೆದ ವರ್ಷ ನಮ್ಮದು ಇದೇ ದಿನ ಅಂದರೆ 24 ಏಪ್ರಿಲ್ 2025ರಲ್ಲಿ ಸುಮಾರು 87 ಲಕ್ಷ ಲೀಟರ್ ಹಾಲಿತ್ತು. ಇವತ್ತು ಅಂದರೆ ದಿನಾಂಕ 24/4/2026ರಲ್ಲಿ ನಮ್ಮ ಹಾಲಿನ ಶೇಖರಣೆ ಪ್ರಮಾಣ ಸುಮಾರು 1,03,00,000 ಲೀಟರ್ ಆಗಿದೆ. ಶೇಕಡಾವಾರು ಅಂದರೆ 13% ಇನ್ಕ್ರೀಸ್ ಆಗಿದೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ. ವಿಶೇಷ ಅಂದರೆ ಈ ಬೇಸಿಗೆ ಇದ್ದರೂ ಕೂಡ ನಾವು ಹೆಚ್ಚು ಹಾಲನ್ನು ಸಂಗ್ರಹ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀವಿ. ಎಲ್ಲ ನಾಡಿನ ರೈತರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಜಿಲ್ಲಾ ಹಾಲು ಒಕ್ಕೂಟಗಳಲ್ಲಿನ ಎಲ್ಲ ಸಿಬ್ಬಂದಿ, ಅಧಿಕಾರಿಗಳು ಮತ್ತು ವಿಶೇಷವಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಅಧ್ಯಕ್ಷಗಳು ಸಪೋರ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ನಾವು ಇಷ್ಟು ಗರಿಷ್ಠ ಪ್ರಮಾಣದಲ್ಲಿ ಹಾಲನ್ನು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸರ್, ನೇಮಕಾತಿ ಪ್ರಕ್ರಿಯೆ ಎಲ್ಲ ಹೇಗಿದೆ ಸಿಬ್ಬಂದಿ? ನೇಮಕಾತಿ ಪ್ರಕ್ರಿಯೆಗಳಲ್ಲಿ ನಾವು ಕರ್ನಾಟಕ ಸರ್ಕಾರದ ನೀತಿ ನಿಯಮಗಳ ಪ್ರಕಾರನೇ ನೇಮಕಾತಿ ಮಾಡಬೇಕಾಗತ್ತೆ. ಪ್ರತಿ ಜಿಲ್ಲಾ ಹಾಲು ಒಕ್ಕೂಟ ಅದು ಪ್ರತ್ಯೇಕವಾದ ಇಂಡಿಪೆಂಡೆಂಟ್ ಬಾಡಿ ಇರ್ತದೆ. ಅಲ್ಲಿ ಅಧ್ಯಕ್ಷ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಅಲ್ಲಿ ಒಬ್ಬರು MD ಕಾರ್ಯನಿರ್ವಾಹಕ ನಿರ್ದೇಶಕರು ಇರ್ತಾರೆ. ಅಲ್ಲಿ ಕೂಡ ನಾವು ಮಂಜೂರಾತಿ ಹುದ್ದೆಗಳಿಗೆ ಎದುರಾಗಿ ಖಾಲಿ ಇರೋ ಹುದ್ದೆಗಳಿಗೆ ಭರ್ತಿ ಮಾಡುವಂಥದ್ದು ಮತ್ತು ಪದೋನ್ನತಿ ಕೊಡುವಂಥದ್ದು ನಿಯಮಗಳ ಪ್ರಕಾರ ನಡೆಯುತ್ತದೆ. ಅಲ್ಲ, ಈಗ ಎಷ್ಟು ತಗೊಳ್ತಾ ಇದ್ದೀರಾ? ಈಗ ಹೊಸ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಈಗಾಗಲೇ ನೋಟಿಫಿಕೇಷನ್ ಮಾಡಿದ್ದಾರೆ, ಅಪ್ಲಿಕೇಶನ್ಸ್ ಕೂಡ ಕಾಲ್ ಮಾಡಿದ್ದಾರೆ. ಅದು ಪರಿಶೀಲನೆ ನಡೀತಾ ಇದೆ. ನಂತರದಲ್ಲಿ ನೇಮಕಾತಿ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಅವರು ನೇಮಕಾತಿ ಪ್ರಕ್ರಿಯೆನೇ ಮುಂದುವರಿಸ್ತಾರೆ. ಎಷ್ಟು ಪೋಸ್ಟ್ ಸರ್? 192 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ.